ಚಾನಲ್. ಸೊ ಇವತ್ತು ಶುಕ್ರವಾರದ ಒಂದು ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಗನಿಗೆ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೆ. ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಸೊ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ಬ್ಲಾಗು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ 2 ಡೇಸಿಂದ ಯಾವುದೇ ಬ್ಲಾಗ್ಗಳನ್ನ ಮಾಡಿರಲಿಲ್ಲ. ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಮಾಡ್ತಾಯಿದ್ದೆ. ಯೂಶ್ವಲಿ ಗೊತ್ತಿದೆ ಅಲ್ಲ ನಿಮಗೆ, ಟೌನಲ್ಲಿ ಏನು ಕೆಲಸ ಇರೋಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡೋರಿಗೆ ಸರಿ ಅಷ್ಟೇ ಟೌನು. ಬಟ್ ನಾವು ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬಂದಿರೋದ್ರಿಂದ ಸೊ ನನಗೆ ಜೊತೇಲಿ ಯಾರಾದರೂ ಇದ್ದರೆ ಮಾತ್ರ ಹೊರಗಡೆ ಹೋಗ್ತೀನಿ. ಇಲ್ಲ ಅಂತಂದರೆ ಹಾಗೆಲ್ಲ ಒಬ್ಬೊಬ್ಬಳೇ ಹೋಗಲ್ಲ ಹೊರಗಡೆ. ಅದು ನನ್ನ ಅಭ್ಯಾಸನೂ ಕೂಡ ಇಲ್ಲ. ಸೊ ಅದು ಮತ್ತು ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಅವನು ಹನುಮಾನ್ ಚಾಲೀಸ ಕೇಳ್ತಾನೆ. ಸೊ ಹಾಗಾಗಿ ಮೊಬೈಲ್ ಅವನ ಹತ್ರ ಇತ್ತು. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ಅವನು ಸ್ನಾನಕ್ಕೆ ಹೋಗಿದ್ದಾನೆ. ಇವಾಗ ರೊಟ್ಟಿ ಮಾಡ್ತಾಯಿದ್ದೀನಿ. ನಾನು ನೆನ್ನೆ ಮಾಡಿದ್ದು ಸ್ವಲ್ಪ ತರಕಾರಿ ಪಲ್ಯ ಹಾಗೆ ಇತ್ತು. ಸೊ ಅದಕ್ಕೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬ್ಲಾಗನ್ನು ಕೊನೆಯವರೆಗೂ ನೋಡಿ. ಸೊ ಆದಷ್ಟು ಇವತ್ತು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಏನೂ ಇಲ್ಲ, ಡೈಲಿ ಬ್ಲಾಗ್ ಅಂತ ಹೇಳಿ ಹಾಕೋದು. ಸೊ ಖಂಡಿತ ಏನೂ ಕೆಲಸಗಳಿರಲ್ಲ. ನೆನ್ನೆನೂ ಕೂಡ ಆಲ್ರೆಡಿ ಸಾಂಬಾರೆಲ್ಲ ಮಾಡಿಬಿಟ್ಟೆ. ಇನ್ನು ನಮ್ಮದು ಮತ್ತೆ ಒಂದು ಸೂತ್ಕ ಬಂದಿದ್ದರಿಂದ ದೀಪ ಹಚ್ಚೋ ಹಾಗಿಲ್ಲ. ಸೊ ದೇವಸ್ಥಾನಗಳಿಗೆ ಹೋಗೋ ಹಾಗಿಲ್ಲ. ಸ್ವಲ್ಪ ದೇವಸ್ಥಾನಗಳಿಗೆ ಹೋಗೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಂದಮೇಲೆ. ಯಾಕಂದರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿ ಮನೆಯೊಳಗೆ ಇದ್ದು ಅದು ಆಗದೆ ಇರೋದ್ರ ಕಾರಣ ಈ ಥರ ಸೂತ್ಕಗಳೆಲ್ಲ ಜಾಸ್ತಿ ಬರ್ತಾಯಿದೆ ನಮಗೆ. ಹಾಗಾಗಿ ಮನೆಯಲ್ಲಿ ರಾಮಾಯಣ ಮತ್ತು ಮಹಾಭಾರತ ಬುಕ್ಗಳನ್ನ ತಂದು ಇಟ್ಕೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಓದ್ತೀನಿ. ಇನ್ನೊಂದು ಸರಿ ಯಾವುದಾದ್ರು ಒಳ್ಳೆ ಮೂವಿ ಹಾಕಿದರೆ ಟಿ ವಿ ನೋಡ್ತೀನಿ. ಈ ಥರ ನನ್ನ ದಿನಚರಿ ನಡೀತಾ ಇದೆ. ಸೊ ಓಕೆ, ನಾನು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ನನ್ನ ಬ್ಲಾಗನ್ನು. ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಹೇಗಿದೆ ಬ್ಲಾಗ್ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ಹಾಗಿದ್ರೆ ಇವತ್ತು ನಮ್ಮದು ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಮಗನಿಗೆ ರೊಟ್ಟಿ ಹಾಕಿ ಎಲ್ಲನೂ ಕೂಡ ಬಾಕ್ಸಿಗೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕೂಡ ಜೊತೆಯಲ್ಲೇ ರೊಟ್ಟಿ ಹಾಕ್ಕೊಂಬಿಟ್ಟೆ. ಸೊ ಮಗ ಹೋಗ್ತಿದ್ದಂಗೆ ನಾನು ಕೂಡ ಒಂದು 8:30 ಮುಖ ತೊಳ್ಕೊಂಡು ತಿಂಡಿ ತಿನ್ನೋಣ ಅಂತ ಹೇಳಿ. ಇವಾಗ ಅವನಿಗೆ ಮಕ್ಳುಗಳಿಗೆ ಅಂತ ಅಲ್ಲ, ಎಲ್ಲರಿಗೂ ಕೂಡ ಅಷ್ಟೇ, ದೊಡ್ಡವರಿಂದ ಸಣ್ಣವರಿಂದ ಪ್ರತಿಯೊಬ್ಬರಿಗೂ ಕೂಡ ಸೀಡ್ಸ್ ತಿನ್ನಲೇಬೇಕು. ತುಂಬ ಅಂದರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಸದ್ಯಕ್ಕೆ ಸನ್ಫ್ಲವರ್ ಸೀಡ್ಸ್ ಒಂದೇ ಇದ್ದಿದ್ದು. ಪಂಪ್ಕಿನ್ ಸೀಡ್ಸ್ ಒಂದು ತರಿಸ್ತಾ ಇದ್ದೀನಿ. ಸೊ ಎಲ್ಲ ಆನ್ಲೈನಲ್ಲೇ, ಯಾವುದು ಕೂಡ ಹೊರಗಡೆ ತರಿಸ್ಕೊಂಡಿಲ್ಲ. ಹೊರಗಡೆ ಹೋಗಿ ನಾನು ಶಾಪ್ ಮಾಡಿಲ್ಲ. ಸೊ ಬಾದಾಮಿ ಮತ್ತು ಸನ್ಫ್ಲವರ್ ಸೀಡ್ಸ್ ಅವೆರಡೂ ಕೂಡ ಡೈಲಿ ಒಂದೊಂದು ಸ್ಪೂನ್ ಹಾಕ್ಕೊಡ್ತೀನಿ. ಬಾದಾಮಿ ಸ್ವಲ್ಪ ಜಾಸ್ತಿ ಹಾಕಿ ಕಳಿಸ್ತೀನಿ. ಸಂಜೆ ಟೈಮ್ ಅವನಿಗೆ 5 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಸೊ ಅದನ್ನು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ. ಹಾಗೆ ತರಕಾರಿ ಪಲ್ಯ ಇತ್ತಲ್ವ, ಬರೀ ರೊಟ್ಟಿ ಹಾಕೋದ್ಕಿಂತ ರೊಟ್ಟಿಗೆ ತುಪ್ಪ ಎಲ್ಲ ಸವರ್ಬಿಟ್ಟು ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಹಾಕಿ ಅವನಿಗೆ ಬ್ಯಾಗೆಲ್ಲ ರೆಡಿ ಮಾಡಿ ಕೊಟ್ಟೆ. ಕರೆಕ್ಟಾಗಿ 8 ಗಂಟೆಗೆ ಇನ್ನೊಂದು 5 ನಿಮಿಷ ಇದ್ದಂಗೆ ಹೊರಡ್ತಾನೆ. ಸೊ ಮೊದಲೆಲ್ಲ 7:45 ಅಂದರೆ 7:35-40ಕ್ಕೆ ಬಿಡ್ತಿದ್ದ. ಸೊ ಪೇರೆಂಟ್ಸ್ ಯಾರೋ ಬಂದು ಗಲಾಟೆ ಮಾಡಿದ್ರಂತೆ, ಸ್ವಲ್ಪ ಲೇಟ್ ಆಗುತ್ತೆ ಹಾಗೆ ಹೀಗೆ, ಹೊರಗಡೆಯಿಂದ ದೂರದಿಂದ ಬರೋ ಮಕ್ಳುಗಳಿಗೆಲ್ಲ ಇದು ಮಾಡಿಕೊಡಿ ಅಂತ. ಸೊ ಹಾಗಾಗಿ ಈಗ ಒಂದು 10-15 ನಿಮಿಷ ಸ್ವಲ್ಪ ಲೇಟಾಗಿ ಹೋಗ್ತಾನೆ. ಅವನು ಹೋಗಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ನಾನು ಸ್ವಲ್ಪ ಟಿ ವಿ ನೋಡಿ ಹಾಗೆ ಹೀಗೆ ಹಾಡಿಕೊಂಡು ಇವಾಗ ತಿಂಡಿ ತಿಂದು ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಲ್ಲೆಲ್ಗೆ ಹೋದೆ. ಸೊ ನಾನು ಬೆಳಗ್ಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಹಾಗೆ ತಿಂಡಿ ತಿನ್ನೋವರೆಗೂ ನಿಮ್ಮ ಹತ್ರ ವೀಡಿಯೋ ಶೇರ್ ಮಾಡಿದೆ. ಸೊ ಅದಾದಮೇಲೆ ಹಾಸನ್ಗೆ ಹೋಗೋಣ ಅಂತ ಹೇಳಿ ನಾನು ಮತ್ತು ನಮ್ಮ ಅತ್ತಿಗೆ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ವಿ. ಸೊ ಅವರು ಬರ್ತಾರೋ ಇಲ್ವೋ ಅಂತಲೇ ಅಂದ್ಕೊಂಡಿದ್ದೆ. ಸೊ ಅವ್ರು ಕಾಲ್ ಮಾಡಿದಾಗ ಓಕೆ ಬರ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಪಟಾಪಟ್ ಅಂತ ಹೇಳಿ ರೆಡಿ ಆದೆ. ಸೊ ಎಲ್ಲಿಗೆ ಅಂತ ಅಂದರೆ ಲೆವಿಶಾ ಅವ್ರದ್ದು ಎಕ್ಸ್ಪೋ ಇತ್ತು ಹಾಸನಲ್ಲಿ, ಅಶೋಕ ಹೋಟೆಲ್ನಲ್ಲಿ. ಸೊ ಹೋಗೋಣ, ಯಾವ ಎಕ್ಸ್ಪೋಗೂ ನಾವು ಹೋಗಿಲ್ಲ, ಅಲ್ಲಿ ಹೇಗೆ. ಮತ್ತು ನಿಮಗೆ ನಾನು ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಲಾಸ್ಟಲ್ಲಿ ಹೇಳಿದ್ದೆ ಅಲ್ವಾ. ಸೊ ಅದರಲ್ಲಿ ಒಬ್ಬರು ಕಮೆಂಟ್ ಮಾಡಿದರು, ಹೆಚ್ಚಿಗೆ ಅಂದರೆ ಅಮೌಂಟ್ ಜಾಸ್ತಿ ಕೊಟ್ಟಷ್ಟು ಪ್ಯೂರಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಲಾಸ್ಟು ಸಾಯಿರಾಮ್ ಕಲೆಕ್ಷನ್ಸಲ್ಲಿ ಏನು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೆ. ಸೊ ಅಲ್ಲೂ ಕೂಡ ಕ್ವಾಲಿಟಿ ಹಾಗೆ ಇತ್ತು, ಪ್ಯೂರ್ ಅಷ್ಟೇ ಚೆನ್ನಾಗಿತ್ತು. ಬಟ್ ಪ್ರೈಸು ಸಿಕ್ಕಾಪಟ್ಟೆ ಹೈ ರೇಂಜಲ್ಲಿತ್ತು. ಬಟ್ ಇಷ್ಟೊಂಥರ ಕಾಸ್ಟ್ಲಿನ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಬೇಡ ಇವ್ರ ಹತ್ರ ಏನು ತೊಗೊಳೋದು ಅಂತ ಹೇಳಿ ಒಂದೇ ಒಂದು
ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಬನಾರಸ್ ಕ್ರೇಪ್ದು ಒಂದು ಲಾಸ್ಟ್ ಟೈಮಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ ಅಲ್ವಾ ಬ್ಲೌಸ್ ಪೀಸು. ಸೊ ಅದನ್ನು ತಗೊಂಡು ಬಂದೆ ನಾನು. ಅದಾದಮೇಲೆ ಅಲ್ಲಿ ಬೇಡ ತಗೊಳ್ಳೋದು ಅಂತ ಹೇಳಿಬಿಟ್ಟು ಬೇರೆ ಕಡೆ ಹೋದೆ. ಸೊ ಬೇರೆ ಅಂದರೆ ಮಧು ಸಿಲ್ಕ್ಗೆ ಹೋದೆ. ಸೊ ಅಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಶೇರ್ ಮಾಡ್ತೀನಿ. ಸೊ ಹೇಳಿದ್ನಲ್ಲ, ಎಕ್ಸ್ಪೋಗಳಲ್ಲಿ ಅವರು ಏನು ಬಾಡಿಗೆ ಕಟ್ಟಬೇಕು, ಸೊ ಅದನ್ನೆಲ್ಲ ಸೇರಿಸಿ ಸ್ಯಾರಿ ಮೇಲೆ ಹಾಕಿರ್ತಾರೆ ಅಂದ್ಕೊತೀನಿ. ಯಾಕಂದರೆ ಎಷ್ಟೋ ಜನ ಅದನ್ನು ಹೇಳಿದ್ದಾರೆ, ಬೇರೆ ಕಡೆ ಎಲ್ಲ ಬಾಡಿಗೆ ಕೊಟ್ಟು ಅಲ್ಲಿ ನಾವು ಎಕ್ಸ್ಪೋನ ನಡೆಸೋದಕ್ಕಿಂತ ನಮ್ಮ ಶಾಪ್ನಲ್ಲೇ ನಾವು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಬಟ್ ಅದು ನಾನು ಒಂದು ಎಕ್ಸ್ಪೋ ಇಷ್ಟು ವರ್ಷ ಆಯಿತು, ಒಂದೇ ಒಂದು ಎಕ್ಸ್ಪೋಗೂ ನಾನು ಹೋಗಿಲ್ಲ. ಈ ಸರಿ ಹೋಗೋಣ, ನೋಡೋಣ. ಆಮೇಲೆ ಬಸ್ಸಲ್ಲೂ ಒಬ್ಬರು ಸಿಕ್ಕಿದ್ರು, ಅವರು ಕೂಡ ಅದನ್ನೇ ಹೇಳಿದರು. ಸ್ವಲ್ಪ ಅವ್ರದ್ದು ಹೈ ಪ್ರೈಸ್ ಅಂತ ಅನಿಸಲ್ವ ನಿಮಗೆ, ಹೋಗ್ತಾ ಇದ್ದೀರಲ್ಲ ಅಂತ. ಸೊ ಅಂದರೆ ಪ್ಯೂರ್ ಇರುತ್ತೆ ಅಲ್ವ, ಸೊ ಆ ಥರ ಇರ್ಬೋದೇನೋ. ಬಟ್ ಅಲ್ಲಿ ಹೋಗಿ ನೋಡಿದ್ರೇ ಅಲ್ವಾ ಗೊತ್ತಾಗೋದು. ನಾನು ಆನ್ಲೈನಲ್ಲಿ ಅವ್ರ ಹತ್ರ ಯಾವ ಸ್ಯಾರಿಗಳನ್ನೂ ಪರ್ಚೇಸ್ ಮಾಡಿಲ್ಲ. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಷ್ಟೇ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಹಾಗೆ ಇನ್ನು ಯಾವ ಎಕ್ಸ್ಪೋಗಳಿಗೂ ಹೋಗೋದೇ ಬೇಡ ಅಂತಾನೆ ಅನ್ನಿಸ್ತು ನನಗೆ. ಬಿಕಾಸ್ ಸಿಕ್ಕಾಬಟ್ಟೆ ಹೈ ರೇಂಜಲ್ಲಿ ಪ್ರೈಸ್ಗಳನ್ನ ಇಟ್ಟಿದ್ರು. ಗೊತ್ತಿಲ್ಲ ನನಗಂತೂ ಅದು ಪ್ರೈಸಸ್ ಅಷ್ಟೇನಾ ಅಂತ. ಮೈಸೂರು ಸಿಲ್ಕ್ ಸ್ಯಾರಿಗಳು ನೋಡಿದಾಗಲೂ ಕೂಡ ತುಂಬಾ ಪ್ರೈಸಸ್ನ ಹಾಕ್ಬಿಟ್ಟಿದ್ರು. ಥಿಕ್ನೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜರಿದೆಲ್ಲ ನಾನು ನೋಡಿದೆ, ಅದು ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ, ಬಟ್ ಪ್ರೈಸ್ ನೋಡಿದಾಗ ಓ ಮೈ ಗಾಡ್, ಇಷ್ಟೊಂಥರ ರೇಟ್ ಇಟ್ಟಿದ್ದಾರಲ್ಲ ಅಂತಲೂ ಕೂಡ ಅನ್ನಿಸ್ತು. ಬೇಡ ಅಂತ ಹೇಳಿ ಅಲ್ಲಿ ತೊಗೊಳ್ಳಿಲ್ಲ. ಇನ್ನು ಬೇರೆ ಕಡೆ ಹೋದ್ವಿ, ಅದೇ ಮಧು ಸಿಲ್ಕಿಗೆ. ಸೊ ಅಲ್ಲಿ ಏನೆಲ್ಲ ಪರ್ಚೇಸ್ ಮಾಡಿದೆ ಇವಾಗ ಶೇರ್ ಮಾಡ್ತೀನಿ. ಇಲ್ಲಿ ವಿಶ್ ಅವ್ರ ಹತ್ರ ಪರ್ಚೇಸ್ ಮಾಡಿದಂಥದ್ದು ಇದೆ. ಈ ಕಲರ್ದೊಂದು ಬ್ಲೌಸ್ ಪೀಸ್ ನನಗೆ ಬೇಕಿತ್ತು, ಮತ್ತು ಬ್ರೌನ್ ಕಲರ್ದೊಂದು ಬೇಕಿತ್ತು. ಬಟ್ ಅವ್ರ ಹತ್ರ ಬ್ರೌನ್ ಕಲರ್ದು ಇರಲಿಲ್ಲ. ಸೊ ಓಕೆ ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡು ಬಂದೆ. ಸೊ ಚೆನ್ನಾಗಿದೆ. ಬ್ರೌನ್ ಕಲರ್ ನೋಡಿದೆ, ಬಟ್ ಬ್ರೌನ್ ಕಲರ್ದು ಒಂದೇ ಒಂದು ಇರಲಿಲ್ಲ. ಸೊ ಯಾವುದಾದ್ರೂ ಒಂದು ಕಲರ್ ಇದ್ದಿದ್ರು ಪಟ್ಟ ಅಂತ ಹೇಳಿ ತೊಗೊಂಡ್ಬಿಡ್ತಿದ್ದೆ. ಇನ್ನು ನೆಕ್ಸ್ಟ್ ಬಂದು ಇದು ಪಿಂಕ್ ಕಲರ್ ಸ್ಯಾರಿ. ತುಂಬ ಅಂದರೆ ತುಂಬ ಹೋಗ್ತಿದ್ದಂಗೆ ನಾನು ಮಧು ಸಿಲ್ಕಲ್ಲಿ ಫ್ಯಾನ್ಸಿಲೇ ನಾನು ಆಲ್ಮೋಸ್ಟ್ ತೊಗೊಳ್ಳೋದು. ಯಾಕಂದರೆ ಯಾವಾಗಲೂ ಪ್ಯೂರ್ ಮೈಸೂರು ಸಿಲ್ಕು ಅದು ಇದು ಅಂತ ಅದನ್ನು ತೊಗೊಂಡ್ರೆ ಸುಮ್ಮನೆ ಎಲ್ಲೂ ಉಡೋದಕ್ಕೂ ಆಗಲ್ಲ. ಆಲ್ರೆಡಿ ನನ್ನ ಹತ್ರ ಸುಮಾರು ಸೀರೆಗಳಿದೆ, ಎಷ್ಟೋ ಮೈಸೂರು ಸಿಲ್ಕ್ ಸ್ಯಾರಿನ ಹುಟ್ಟೇ ಇಲ್ಲ, ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಅದಕ್ಕೇ ಫ್ಯಾನ್ಸಿನಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಕಾಟನ್, ಇದು ಕಾಟನಲ್ಲಿ ಇದು ಸ್ವಲ್ಪ ಕ್ರಶ್ ಆಗಿ ಬರುತ್ತೆ. ಸೊ ಆ ಥರ ಇದೆ ಫ್ಯಾಬ್ರಿಕ್ಕು. ಸೊ ನಿಮ್ಗೆ ಇದರಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಬಟ್ ಮೋಟಿವ್ಸ್ ಇದೆ ಒಂದು ಚಿಕ್ಕದಾಗಿ. ಹಾಗೆ ಬಾರ್ಡರ್ ಈ ಥರ ಬಂದಿದೆ. ಸೊ ಓವರಾಲ್ ಸ್ಯಾರಿ ಬಂದು ಸೊ ನಮಗೆ ಈ ರೀತಿ ಬರುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಇದ್ರದ್ದು ಫುಲ್ ಜರಿ ಬರುತ್ತೆ. ಇದು ಬಂದು ಸೆರಗು ಬರುತ್ತೆ. ಇದು ಪ್ಲೈನ್ ಬ್ಲೌಸ್ ಬರುತ್ತೆ. ಪ್ಲೈನ್ ಬ್ಲೌಸ್ ಬಂದು ಇದಕ್ಕೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ವೇಸ್. ಇನ್ನು ನೆಕ್ಸ್ಟ್ ಬಂದು ನಾನು ಒಂದೇ ಸಾಕು ಅಂತ ಹೇಳಿ ಸುಮ್ಮನೆ ಆಗಿದ್ದೆ, ಬೇರೆ ಥರ ಯಾವ್ದಾದ್ರು ನೋಡೋಣ ಅಂತ. ಬಟ್ ಇದು ಜಾರ್ಜೆಟ್ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ ಲ್ಯಾವೆಂಡರ್ ಕಲರ್ ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಕಲರ್ ಆಗಿಬಿಟ್ಟಿದೆ ಇತ್ತೀಚೆಗೆ. ಸೊ ಪಿಂಕ್, ರೆಡ್, ಗ್ರೀನ್, ಸೊ ಯಾವ್ದ್ಯಾವ್ದೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲವೂ ಕೂಡ ಇಷ್ಟ ಆಗ್ತಾ ಇದೆ. ಸೊ ಈ ಥರ ಪಲ್ಲು ಬರುತ್ತೆ. ಸೊ ಬ್ಲೌಸು ಬಂದು ಸೇಮ್ ಟು ಸೇಮ್, ಬಟ್ ಇದಕ್ಕೆ ಬುಟ್ಟಾಸ್ ಬರುತ್ತೆ ಈ ಥರ. ಸೊ ಈ ಥರ ಬುಟ್ಟಾಸ್ ಬರುತ್ತೆ. ಸ್ಯಾರಿ ಮಾತ್ರ ವಾವ್ ಅನ್ನೋ ಥರನೇ ಇದೆ. ಉಟ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಸ್ಯಾರಿ ಸೂಪರಾಗಿ ಕಾಣುತ್ತೆ, ವಾವ್ ಅನ್ನೋ ಥರನೇ ಇದೆ. ಸೊ ಇದು ಲ್ಯಾವೆಂಡರ್ ಇಲ್ಲಿ ಡಾರ್ಕ್ ಬಂದಿರೋದ್ರಿಂದ ಇಲ್ಲಿ ಬೇಬಿ ಪಿಂಕ್ ಲೈಟಾಗಿ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಸೂಪರಾಗಿದೆ. ಎಕ್ಸ್ಪೋಗೆ ಅಂತ ಹೇಳಿ ಬೇರೆ ಕಡೆ ಎಲ್ಲ ಹೋಗಿ ತೊಗೊಂಡು ಒಂದು 6,000 ರೂಪಾಯಿ ಬಿಲ್ ಮಾಡ್ಕೊಂಡು ಬಂದೆ. ಅಲ್ಲಿ 4,000 ಚಿಲ್ಲರೆ, ಮತ್ತು ಇಲ್ಲಿ 1,600, ಮತ್ತು ಹೋಗೋ ಬರೋದು ಅದು ಇದು ಅಂತ ಅಂದ್ಕೊಂಡು ಏನಿಲ್ಲ ಅಂದರೂ ಒಂದು 6,000 ರೂಪಾಯಿ ಆಯಿತು. ಬಟ್ ಮನೆಯವರು ಹೇಳ್ತಾರೆ ಏನಕ್ಕೆ ಈಗಲೇ ತೊಗೊಳೋದಕ್ಕೆ ಹೋದೆ ಅಂತ. ಸದ್ಯಕ್ಕೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋ ಹಂಗಿಲ್ಲ. ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ
ಸಾವಾಗಿರೋ ಮನೆಯಲ್ಲಿ ಒಂದು ವರ್ಷ ಯಾವುದೇ ಒಂದು ದೇವ್ರ ಕಾರ್ಯಗಳು ಅಥವಾ ದೇವ್ರಿಗೆ ಸಂಬಂಧಪಟ್ಟಿರುವಂಥ ಕಳಸನೂ ಕೂಡ ಕೂರಿಸ್ಬಾರ್ದು. ಸಪ್ರೇಟಾಗಿ ದೇವ್ರ ಮನೆ ಕಳಸ ಅಲ್ಲ, ಸಪ್ರೇಟಾಗಿ ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಿ ಅಂದರೆ ದೇವ್ರ ಕಳಸ ಅಂತ ಹೇಳಿ ಕೂರಿಸ್ತೀವಿ ಅಲ್ವಾ. ಸೊ ಆ ಥರ ಏನು ಮಾಡೋ ಹಾಗಿಲ್ಲ, 1 ವರ್ಷ ಕಳೀಲೇಬೇಕು. ಹಾಗಾಗಿ ನಾನು ಪ್ಯೂರ್ ಕ್ರೇಪ್ ಬನಾರಸಲ್ಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಾದರೆ. ಬಟ್ ಇವಾಗ ಕ್ಯಾನ್ಸಲ್ ಆಗಿದ್ದರಿಂದ ಸುಮ್ಮನೆ ಏನಕ್ಕೆ ತಗೊಳ್ಳೋದು ಅಂತ ಹೇಳಿ ಸುಮ್ಮನಾದೆ. ಇವಾಗ ಫ್ಯಾನ್ಸಿನಲ್ಲೇ ಒಂದು 2-3 ನೋಡೋಣ ಅಂತ ಹೇಳಿ ಫ್ಯಾನ್ಸಿನಲ್ಲಿ ನೋಡಿದೆ. ಹಾಗೆ ಈಗ ಇತ್ತೀಚೆಗೆ ಆನ್ಲೈನ್ ಶಾಪಿಂಗೇ ಜಾಸ್ತಿ ಆಗಿದ್ದರಿಂದ ಸೊ ಹೊರಗಡೆ ಶಾಪ್ಗೆ ಹೋಗಿ ಒಂದ್ಸರಿ ಟ್ರೈ ಮಾಡೋಣ ಅಂದರೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಷ್ಟೇ. ಮತ್ತೆ ಹೋಗಬೇಕು, ಮತ್ತು ಯಾವಾಗಲಾದ್ರು, ಯಾಕಂದರೆ ಗೌರಿ ಹಬ್ಬ ಇನ್ನು ಅದು ಇದು ಅಂತ ಹೇಳಿ ಹಬ್ಬಗಳೆಲ್ಲ ಬರ್ತಾ ಇದೆ. ಸೊ ನೋಡೋಣ ಮುಂದೆ. ಅಲ್ಲೆಲ್ಲ ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ತುಂಬ ಅರ್ಜೆಂಟಲ್ಲಿ ವಾಪಸ್ ಬಂದಿದ್ದಾಯಿತು. ಹಾಗೆ ಡಿಸಪಾಯಿಂಟ್ ಕೂಡ ಆಯಿತು. ಎಕ್ಸ್ಪೋ ಅಂತ ಹೇಳಿಬಿಟ್ಟು ಇಷ್ಟೊಂದು ಥರ ಎಲ್ಲ ಪ್ರೈಸ್ ಹಾಕಿರ್ತಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ, ಏನು ಮಾಡೋದಕ್ಕಾಗಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿಯಲ್ಲಿ ಇರುತ್ತೆ ಸ್ಯಾರಿ ವ್ಯಾಪಾರ ಅಂತ ಅಂದಮೇಲೆ. ಇವಾಗ ಸದ್ಯಕ್ಕೆ ಇಷ್ಟು ಸ್ಯಾರಿಗಳನ್ನ ತೊಗೊಂಡಿದ್ದೀನಿ. ಹಾಗೆ ಇವತ್ತಿನ ಬರೀ ಮಾತಾಡಿದ್ದೇ ಆಯಿತು. ಇನ್ನೇ ಈ 2 ಸ್ಯಾರಿನಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ, ಡೈಲಿ ವ್ಲಾಗಲ್ಲಿ. ಸದ್ಯಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.